ಹಾಯ್ ಗಾಯ್ಡ್ಸ್, ಗುಡ್ ಈವ್ನಿಂಗ್. ಬನ್ನಿ, ಇವತ್ತು ನಾವು ಬಂದಿರೋದು ಲಾಲ್ಬಾಗ್ನ ಈ ಒಂದು ಸುಂದರ ಫಲಪುಷ್ಪ ಪ್ರದರ್ಶನವನ್ನು ನೋಡಲಿಕ್ಕಾಗಿ. ಹಾಗೂ ನಾವು ಈ ಮೂಲಕ ನಮ್ಮ ಚಾನಲ್ ಮೂಲಕ ಎಕ್ಸ್ಪ್ಲೋರ್ ಮಾಡೋಣ ಅಂತ 2019ನೇ ಈ ಒಂದು ಗಣರಾಜ್ಯೋತ್ಸವದ ಅತ್ಯಂತ ಸುಂದರವಾದಂತಹ ಈ ಒಂದು ಫ್ಲವರ್ ಶೋನಲ್ಲಿ ನಾವು ಈ ಸಾಯಂಕಾಲ ನಮ್ಮೊಂದಿಗೆ ಈ ಒಂದು ಸುಂದರವಾದ ಒಂದು ಥೀಮ್ ಈ ವರ್ಷದ ಏನಂದರೆ ತೇಜಸ್ವಿ ವಿಸ್ಮಯ ಅಂತ. ಅಂದರೆ KP ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಬದುಕು, ಬರಹ ಹಾಗೂ ಕಲಾಕೃತಿಗಳನ್ನು ಒಳಗೊಂಡಿರುವಂಥ ಈ ಒಂದು ಸುಂದರ ಈ ವರ್ಷದ ಥೀಮ್ ಆಗಿದ್ದು, ಬನ್ನಿ ಇದನ್ನು ನಾವು ಈ ವರ್ಷ ನಮ್ಮ ಚಾನಲೊಂದಿಗೆ ಎಕ್ಸ್ಪ್ಲೋರ್ ಮಾಡೋಣ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ವಿಲಾಗ್ಗೆ ಸ್ವಾಗತಿಸುತ್ತಾ, ನಾವಿಂದು ರಿಪಬ್ಲಿಕ್ ಡೇ ಅಂಗವಾಗಿ 2019ನೇ ಫ್ಲವರ್ ಶೋಗೆ ಈ ಸಾಯಂಕಾಲ ಆಗಮಿಸಿದ್ವಿ. ತಾವಿಲ್ಲಿ ನೋಡ್ತಾ ಇರ್ಬೋದು ಮುಖ್ಯ ದ್ವಾರ. ಈ ಒಂದು ಮುಖ್ಯ ದ್ವಾರದಲ್ಲಿ ಈ ಒಂದು ಕಮಾನುಗಳ ಮೂಲಕ ಗೇಟ್ಗಳನ್ನು, ಟಿಕೆಟ್ ದ್ವಾರಗಳನ್ನು ನಿರ್ಮಿಸಿದ್ದಾರೆ. ಸ್ವಲ್ಪ ಮುಂದುಗಡೆ ಹೋದ್ಮೇಲೆ ನಮಗೆ ಟಿಕೆಟ್ ಕೌಂಟರ್ಗಳು ಕಾಣಿಸಿಗುತ್ತೆ. ಇಲ್ಲಿ ಥೀಮ್ಗಳನ್ನು ಹಾಕಿದ್ದಾರೆ. ಈ ವರ್ಷದ ಥೀಮ್ ಏನಪ್ಪ ಅಂದರೆ ತೇಜಸ್ವಿ ವಿಸ್ಮಯ ಅಂತ. ಅಂದರೆ KP ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಸುಂದರವಾದಂತಹ ಒಂದು ಬದುಕು, ಬರಹಗಳನ್ನು ಒಳಗೊಂಡ ಸುಂದರವಾದಂತಹ ಥೀಮನ್ನು ನಾವು ನೋಡ್ಬೋದು. ಇಲ್ಲಿ ವಯಸ್ಕರಿಗೆ 80 ರೂಪಾಯಿ ಹಾಗೂ ಮಕ್ಕಳಿಗೆ 30 ರೂಪಾಯಿ ಟಿಕೆಟನ್ನು ಆಯೋಜಕರು ಇದು ಮಾಡಿದ್ದಾರೆ. ಆಮೇಲೆ ಮುಂದೆ ಹೋದ್ಮೇಲೆ ಈ ಒಂದು ಲಾಲ್ಬಾಗ್ನ ಸುಂದರ ಕೆರೆಯ ವಾತಾವರಣ ನಮ್ಮೆಲ್ಲರಿಗೂ ಒಂದು ಮನಸ್ಸಿಗೆ ಮೋದವನ್ನು ತಂದುಕೊಡುತ್ತೆ. ಅಲ್ಲಿ ನೋಡ್ಬೋದು ತುಂಬ ಸ್ವಚ್ಛಂದವಾಗಿ ಹಾರಾಡುತ್ತಿರುವ ಪಕ್ಷಿಗಳು, ಅದೇ ರೀತಿಯಾಗಿ ಸುಂದರವಾದಂತಹ ಫಲಪುಷ್ಪಗಳು ಹರಳಿರುವಂಥ ಒಂದು ಕೆರೆ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಈ ಒಂದು ಫುಡ್ ಪಾರ್ಕ್ ಕೂಡ ಇಲ್ಲಿ ನೋಡಲಿಕ್ಕೆ ಸುಂದರವಾಗಿ ಆಯೋಜಿಸಿದ್ದಾರೆ. ಅಲ್ಲಿ ನೋಡ್ಬೋದು ಭಿನ್ನವಾದಂಥ ಹಣ್ಣುಗಳು, ಪಾಪ್ಕಾರ್ನ್ಗಳ ಶಾಪ್ಗಳು, ಅಂಗಡಿಗಳು ಎಲ್ಲ ನಿಮಗೆ ಈ ಒಂದು ಮಾರ್ಗದಲ್ಲಿ, ಗಾಜಿನ ಮಾರ್ಗ ಅಂದರೆ ಗಾಜಿನ ಮನೆ ಮಾರ್ಗದಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಮಕ್ಕಳಿಗಂತೂ ವೆರೈಟಿ ಆದಂಥ ತಿಂಡಿ ತಿನಿಸುಗಳು ಇಲ್ಲಿ ಆಯೋಜಕರು ಈ ಒಂದು ಏರ್ಪಡಿಸಿದ್ದಾರೆ. ಸುಂದರವಾದಂತಹ ಒಂದು ವಾತಾವರಣ. ತಾವು ಒಂದು ಸಲ ಅಲ್ಲ 2 ಸರಿ ಆದರೂ ವಿಸಿಟ್ ಮಾಡಬೇಕು ಅಂತ ಅನಿಸುತ್ತೆ ನೀವು ಬಂದು ಹೋದ್ಮೇಲೆ. ಸುಂದರವಾದಂತಹ ಒಂದು ಪರಿಸರ, ಅಚ್ಚುಕಟ್ಟಾದಂತಹ ನಿರ್ವಹಣೆ. ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ತುಂಬ ಸ್ವಚ್ಛತೆಯನ್ನು ಕಾಪಾಡಿಕೊಂಡಿದ್ದಾರೆ. ಹಾಗಾಗಿ ವಿಶೇಷವಾಗಿ ಪೊಲೀಸ್ ವ್ಯವಸ್ಥೆ, ಅಂದರೆ ಜನರ ಸಾಮಾನ್ಯರ ಒಂದು ಸೇಫ್ಟಿಗಾಗಿ ಇದನ್ನು ಪೊಲೀಸ್ ಇಲಾಖೆಯಿಂದ ಈ ಒಂದು ವ್ಯವಸ್ಥೆಯನ್ನು ಕೈಗೊಂಡಿದ್ದಾರೆ. ಸುಂದರವಾದಂಥ ಕಾರಂಜಿ ಹಾಗೂ ನಾನಾ ಬಗೆಯ ಸಸ್ಯಗಳು ಈ ಒಂದು ಲಾಲ್ಬಾಗ್ನ ಒಂದು ಆವರಣದಲ್ಲಿ ತಾವಿಲ್ಲಿ ಕಾಣ್ಬೋದು. ಈ ವರ್ಷದ ಥೀಮನ್ನು ನಾವಿಲ್ಲಿ ನೋಡಿದಾಗ KP ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಈ ಗಾಜಿನ ಮನೆಯಲ್ಲಿ ಥೀಮನ್ನು ಆಧಾರವಾಗಿಟ್ಕೊಂಡಿದ್ದಾರೆ. ಇಲ್ಲಿ ಬೋನ್ಸಾಯಿ ಮರಗಳು, ಸೇವಂತಿ ಹೂಗಳು ಹಾಗೂ ವಿವಿಧ ಮಲ್ಲಿಗೆ ಹೂಗಳು, ಗುಲಾಬಿ, ಹೀಗೆ ಹಲವಾರು ಬಗೆಯ ನಾನಾ ಥರನಾದಂತಹ ಒಂದು ಫಲಪುಷ್ಪಗಳನ್ನು ಒಂದೇ ಸೂರಿನಡಿ ಈ ಒಂದು ಬಹು ಸುಂದರವಾಗಿ ಆಯೋಜಿಸಿದ್ದಾರೆ. ಅದಂತೆ ಹಾಪ್ಕಾಮ್ನಿಂದ, ಅರಣ್ಯ ಇಲಾಖೆಯಿಂದ ಹಲವಾರು ಸಸ್ಯಗಳನ್ನು, ಅವುಗಳ ತಳಿಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ. ಅದೇ ರೀತಿಯಾಗಿ ಬೇರೆ ದೇಶಗಳಿಂದ ಬಂದಿರುವಂತಹ ನಾನಾ ಬಗೆಯ ಫಲಪುಷ್ಪಗಳನ್ನು ನೋಡ್ಬೋದು. ನೋಡಿ, ಇಲ್ಲಿ ಕೋತಿಗಳು ಕೂಡ ಸುಂದರವಾಗಿ ಒಂದು ಎಂಜಾಯ್ ಮಾಡ್ತಾ ಇರೋದನ್ನು ಈ KP ಪೂರ್ಣಚಂದ್ರ ತೇಜಸ್ವಿಯರ ಸುಂದರವಾದಂತಹ ಒಂದು ಈ ಒಂದು ಥೀಮ್ನ ಅಡಿಯಾಗಿ ನಾವಿಂದು ಕೆಲವು ಫೋಟೋಗಳನ್ನು ನನ್ನ ಕ್ಯಾಮ್ರಾದಲ್ಲಿ ಕ್ಲಿಕ್ಕಿಸಿದ್ದೆವು. ಸುಂದರವಾದಂತಹ ಒಂದು ಅನುಭವ. ತಾವುಗಳು ಕೂಡ ಈ ಒಂದು ಸ್ಥಳಕ್ಕೆ, ಅಂದರೆ ಜನವರಿ 14ರಿಂದ ಬರುವ 26ರವರೆಗೂ ಸುಂದರವಾದಂಥ ಈ ಒಂದು ಆಯೋಜನೆಯನ್ನು ನಿಜಕ್ಕೂ ಮಿಸ್ ಮಾಡಲೇಬಾರ್ದು ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ನೋಡಬೇಕು. ತಾವೆಲ್ಲರೂ ಈ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ಹಲವಾರು ಕಂಟೆಂಟ್ಗಳನ್ನು, ಸಾಂಸ್ಕೃತಿಕ
ಒಂದು ವಿಸ್ಮಯಗಳನ್ನು ಒಂದು ಜಾಗರೂಕತೆಯನ್ನು ಹಾಗೂ ಕನ್ನಡ ನಾಡಿನ ಸಾಹಿತ್ಯವನ್ನು ಅರಳಿಸುವಂಥ ಎಲ್ಲ ಪ್ರಯತ್ನಗಳನ್ನು ನಾನು ಈ ಚಾನಲ್ ಮೂಲಕ ಮಾಡಲಿಕ್ಕೆ ಇಷ್ಟಪಡ್ತೀನಿ. ತಮ್ಮ ಮೆಚ್ಚುಗೆ ಹಾಗೂ ಲೈಕ್ ಇರಲಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಮತ್ತೆ ಸಿಗೋಣ ಅಂತ ಹೇಳ್ತಾ ಶುಭ ಸಂಜೆ ಎಲ್ಲರಿಗೂ.